ಚೆನ್ನಾಗಿ ಬಳಸ್ಕೊಳ್ಳಿ. ಈ ಮಂತ್ ಒಂದು ಹೊಸ ಪ್ಲಾನ್ಗೆ ಎಂಟ್ರಿ ಆಗ್ಬೇಕು ಅಂತ ಹೇಳಿದ್ರೆ ಮೊಮೆಂಟಮ್ ಬರಬೇಕು ನಿಮ್ ಟೀಮಲ್ಲಿ. ಜಾಸ್ತಿ ಪರ್ಚೇಸ್ ಮಾಡ್ಲಿಕ್ಕೆ ಟ್ರೈನಿಂಗ್ ಕೊಡೋದ್ರ ಮುಖಾಂತರ ಅವ್ರೆಲ್ಲರೂ ಇನ್ಸ್ಪೈರ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಒಂದು ಅಭ್ಯಾಸ ಆಗ್ಬೇಕು 100 PV 200 PV ಅಂತಕ್ಕದ್ದು. ಅದಕ್ಕೆ ಒಂದು ವಿಶೇಷವಾಗಿ ಎಕ್ಸ್ಟ್ರಾ ರಿವಾರ್ಡ್ ಕೊಡ್ತಾ ಇದ್ದಾರೆ ಮೋದಿ ಕೇರ್. ಸೊ ಗೆಟ್ ರೆಡಿ ಸ್ನೇಹಿತರೆ. ಈಗ ವಿಶೇಷವಾದಂತ ಒಂದು ನನ್ನ ಟಾಪಿಕ್ ಏನಿದೆ, 2025 ನಿಮ್ಮ ಜೀವಮಾನದಲ್ಲಿ ಕೌಂಟ್ ಆಗುತ್ತೆ. ನಿಮ್ಮ ಟೋಟಲ್ 10 ವರ್ಷ ಆಗಿರ್ಬೋದು, ಮೋದಿ ಕೇರಿ ಬಂದು 2 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ನಿಮ್ಮೆಲ್ಲರ ಜೀವನದಲ್ಲಿ 2025 ವಿಶೇಷವಾದಂತ ಒಂದು ಫೋಕಸ್ ಆಗ್ಲಿಕ್ಕೆ ಕೊಟ್ಟಿದೆ. ಎಕ್ಸ್ಟ್ರಾರ್ಡಿನರಿ ಒಂದು ಚಾಪನ್ನ ಮೂಡಿಸ್ಲಿಕ್ಕೆ ಹೊಟ್ಟಿದ್ದೀರಾ. ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಒಂದು ಹೋಪ್ಸ್ ಇದೆ, ನಮ್ಮ ಲೀಡರ್ಗಳಿಗೆ ಹೋಪ್ಸ್ ಇದೆ, ಸಮೀರ್ ಸರ್ ಹೋಪ್ಸ್ ಇದೆ. ಏನು ಸಮೀರ್ ಸರ್ ಒಂದು ಗುರಿ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ಮೋದಿ ಕೇರ್ ಒಂದು ಫಾರ್ಚೂನ್ 500 ಕಂಪನಿ ಆಗ್ಲಿಕ್ಕೆ ಹೊರಟಿದೆ ಅಂತ ಹೇಳಿ. ಅಂದ್ರೆ ಪ್ರಪಂಚದಲ್ಲಿ ಲಕ್ಷಾಂತರ ಕಂಪನಿ ಇದೆ. ಪ್ರತಿ ವರ್ಷನೂ ಕೂಡ ಟಾಪ್ 500 ಕಂಪನಿಗೆ ರ್ಯಾಂಕ್ ಕೊಡ್ತಾರೆ. ಅದು ಜಗತ್ತಿನಲ್ಲಿ 10th ಅಲ್ಲಿ PUC ನಲ್ಲಿ ಇಡೀ ವರ್ಲ್ಡ್ ಗೆ ರ್ಯಾಂಕ್ ಬಂದ್ರೆ ಹೆಂಗಿರ್ತದೆ. ಕರ್ನಾಟಕ ರ್ಯಾಂಕ್ ಅನ್ನೇ ಇಷ್ಟೊಂದು ರೆಸ್ಪೆಕ್ಟ್ ಇದೆ. ಇಂಡಿಯಾ ರ್ಯಾಂಕ್ ಅಂದ್ರೆ ಇನ್ನೂ ಸ್ಪೆಷಲ್ ರೆಸ್ಪೆಕ್ಟ್. ಇಡೀ ವರ್ಲ್ಡ್ ಗೆನೆ ಫಾರ್ಚೂನ್ 500 ಅಂತಕ್ಕದ್ದು. ಅಲ್ಲಿ ಬರೀ ಟರ್ನ್ ಓವರ್ ಇಂದ ಡಿಪೆಂಡ್ ಆಗಲ್ಲ, ಬರೀ ಲಾಭದಲ್ಲಿ ಡಿಪೆಂಡ್ ಆಗಲ್ಲ, ಗುಡ್ ವಿಲ್, ಸರ್ವಿಸು, ಬ್ರ್ಯಾಂಡ್ ನೇಮು ಎಲ್ಲದೂ ಸೇರ್ಬಿಟ್ಟು ರ್ಯಾಂಕ್ ಕೊಡ್ತಾರೆ ಫಾರ್ಚೂನ್ 500 ಅಂತ ಹೇಳಿ. ಅದಕ್ಕೆ ಫೌಂಡೇಶನ್ ಆಗುತ್ತೆ ಈ ವರ್ಷ ಅಂತ ನಮಗೆ ಅನಿಸ್ತಾ ಇದೆ. ಸೊ ಸ್ನೇಹಿತರೆ, ನೀವೆಲ್ಲರೂ ಕೂಡ ಈ ಬಿಸ್ನೆಸ್ ಅಲ್ಲಿ ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರೋದು ಕ್ಲಾರಿಟಿ ಅಂಡ್ ಕನ್ವಿಕ್ಷನ್. ಕ್ಲಾರಿಟಿ ಬೇಕು. ನೀವು ಏನ್ ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮಗೆ ಏನು ಬೇಕಾಗಿದೆ, ನಿಮ್ ಲೈಫ್ ಅಲ್ಲಿ ಯಾವ ತರ ಸೇವ್ ಮಾಡ್ಬೇಕು ಅಂತ ಇದ್ದೀರಾ, ಡೈರೆಕ್ಷನ್ ಯಾವ ತರ ಇರಬೇಕು, ಯಾವ ತರ ನಾನು ಎಫರ್ಟ್ ಹಾಕ್ಬೇಕು, ಏನ್ ಮಾಡಿದ್ರೆ ನಾನು ಯಾವ ಲೆವೆಲ್ಗೆ ರೀಚ್ ಆಗ್ತೀನಿ, ಪ್ಲಾನ್ ಯಾವ ತರ ಇದೆ ಅಂತಕ್ಕದ್ದಾಗ್ಲಿ, ಕಂಪ್ನಿ ಏನಿದೆ ಅಂತಕ್ಕದ್ದಾಗ್ಲಿ, ಅಥವಾ ನಿಮಗೆ ಏನ್ ಬೇಕಾಗಿದೆ ಅಂತಾಗ್ಲಿ ಒಂದು ಕ್ಲಾರಿಟಿ ಇರ್ಬೇಕಾಗುತ್ತೆ. ಅಲ್ಲಿ ವೇಗ್ ಇರಬಾರ್ದು, ಅಲ್ಲಿ ಯಾವುದೇ ಗೊಂದಲ ಇರಬಾರ್ದು, ಈ ಕಡೆನ ಆ ಕಡೆನ ಅಂತ ಇರಬಾರ್ದು. ಓಕೆ, ಸೊ ಆ ತರ ದ್ವಂದ್ವ ಇದ್ದಾಗ ಖಂಡಿತ ನೀವು ಬೆಳೆಯಕ್ಕಾಗಲ್ಲ. ಪ್ರಾಡಕ್ಟ್ ಅನ್ನ ಯಾವ್ದು ಬಳಸಬೇಕು, ಯಾರಿಗೆ ಏನು ನಾನು ಮಾಹಿತಿ ಕೊಡ್ಬೇಕು, ಯಾವ್ಯಾವ ಸಮಸ್ಯೆಗೆ ಯಾವ ಪ್ರಾಡಕ್ಟ್ ರೆಕಮೆಂಡ್ ಮಾಡ್ಬೇಕು ಅಂತ ಆಗಿರ್ಬೋದು, ನಾನು ಪಾರ್ಟ್ ಟೈಮ್ ಮಾಡ್ಬೇಕಾ, ಫುಲ್ ಟೈಮ್ ಮಾಡ್ಬೇಕಾ, ಯಾವ ಟ್ರೈನಿಂಗ್ ಅಟೆಂಡ್ ಆಗ್ಬೇಕು, ಎಲ್ಲದಕ್ಕೂ ಒಂದು ಕ್ಲಾರಿಟಿ ಇರ್ಬೇಕಾಗುತ್ತೆ. ಬಿಸ್ನೆಸ್ ಬಗ್ಗೆ ಆಗ್ಲಿ, ನಿಮ್ಮ ಡ್ರೀಮ್ ಬಗ್ಗೆ ಆಗ್ಲಿ, ನಿಮ್ಮ ಗೋಲ್ ಬಗ್ಗೆ ಆಗ್ಲಿ ಕ್ಲಾರಿಟಿ ಇರ್ಬೇಕಾಗುತ್ತೆ. ಸೊ ರೋಡ್ ಅಲ್ಲಿ ನೀವು ಸಾಮಾನ್ಯವಾಗಿ ನೋಡ್ತೀರಾ, ಯಾವ ಪ್ರಾಣಿ ಪಕ್ಷಿಗೂ ಅಷ್ಟು ಆಕ್ಸಿಡೆಂಟ್ ಆಗಿ ಸಾಯೋದಿಲ್ಲ. ಆದ್ರೆ ಒಂದು ಪ್ರಾಣಿ ನಿಮ್ಗೆಲ್ಲ ಗೊತ್ತಿರ್ತದೆ, ಅದು ನಾಯಿ. ಓಕೆ, ನಾಯಿ ಸಿಕ್ಕಾಬಟ್ಟೆ ರೋಡ್ ಅಲ್ಲಿ ನೋಡ್ತಾ ಇರ್ತೀರಾ. ಆ ನಾಯಿ ಸಾವಾಗ್ತಾ ಇರ್ತದೆ ಅಥವಾ ಆಕ್ಸಿಡೆಂಟ್ ಆಗ್ತಾ ಇರ್ತದೆ, ಕೈಕಾಲು ಮುರ್ಕೊಳ್ತಿಲ್ಲ ಅಂದ್ರೆ ಸತ್ತೋಗಿರ್ತದೆ. ಸಾಮಾನ್ಯವಾಗಿ ಯಾವುದೇ ರೋಡ್ ಅಲ್ಲಿ ನೋಡಿದ್ರೆ ಒಂದ್ 4-5 ಕಿಲೋಮೀಟರ್ ಅಲ್ಲಿ 2 ಕಿಲೋಮೀಟರ್ ಅಲ್ಲಿ ಒಂದ್ ನಾಯಿ ಆದ್ರೂ ಬಿದ್ದು ಸತ್ತೋಗಿರ್ತದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾಯಿ ಜೋರಾಗಿ ಬರ್ತಾ ಇರ್ತದೆ, ಜೋರಾಗಿ ಬಂದ್ಬಿಟ್ಟು ರೋಡ್ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಪಾಸ್ ಆಗ್ಬೇಕಾ ಅಥವಾ ಹಿಂದೆ ಬರ್ಬೇಕಾ ಗೊತ್ತಾಗಲ್ಲ. ದ್ವಂದ್ವ ಮೈಂಡಲ್ಲಿ ಇರ್ತದೆ, ಕ್ಲಾರಿಟಿ ಇರೋದಿಲ್ಲ. ಆ ಕ್ಲಾರಿಟಿ ಇಲ್ಲದೆ ಇರೋದಕ್ಕೆ ಆ ನಾಯಿಗೆ ಆಕ್ಸಿಡೆಂಟ್ ಆಗುತ್ತೆ, ಫಿನಿಶ್, ಅದ್ರ ಜೀವನ ಎಂಡ್ ಆಗುತ್ತೆ. ಎಷ್ಟೋ ಜನ ರೋಡ್ ಅಲ್ಲಿ ಮನುಷ್ಯರು ಕೂಡ ಕ್ಲಾರಿಟಿ ಇಲ್ಲದೆ ಇದ್ದಾಗ ಈ ತರ ಆಕ್ಸಿಡೆಂಟ್ ಒಳಗಾಗ್ತಾರೆ. ಅದೇ ತರನೇ ಜನಗಳು ತುಂಬಾನೇ ಒಂದು ಅವರ ಲೈಫ್ ಅಲ್ಲಿ ಅವರು ಅವಕಾಶನ ಮಿಸ್ ಮಾಡ್ಕೋತಾರೆ. ತುಂಬಾನೇ ಒಂದು ದುರಂತ ಆಗುತ್ತೆ ಅಂತ ಹೇಳ್ಬೋದು. ಕ್ಲಾರಿಟಿ ಇಲ್ಲದೆ ಇದ್ದಾಗ ಈ ತರ ದುರಂತ ಆಗುತ್ತೆ. ಅದಕ್ಕೋಸ್ಕರ ನಿರ್ಧಾರದಲ್ಲಿ ಕ್ಲಾರಿಟಿ ಇರಬೇಕು, ನನಗೆ ಏನ್ ಬೇಕು ಅನ್ನೋದ್ರಲ್ಲಿ ಕ್ಲಾರಿಟಿ ಇರಬೇಕು. ರತನ್ ಟಾಟಾ, ಈ ಲೆಜೆಂಡರಿ ಬಿಸ್ನೆಸ್ ಟೈಕೂನ್, ಜಸ್ಟ್ ರೀಸೆಂಟ್ ಆಗಿ ಅವರು ತೀರೋದ್ರು. ಇಡೀ ಜಗತ್ತು ಅವ್ರನ್ನ ಕೊಂಡಾಡ್ತಾ ಇದೆ. ಸೂರ್ಯ ಚಂದ್ರ ಇರೋರಿಗೂ ಅವ್ರ ಹೆಸರು ಇರ್ತದೆ. ಅವ್ರು ಯಾವತ್ತು ಹೇಳ್ತಾರೆ, ಸೊ ಐ ಡೋಂಟ್ ಬಿಲೀವ್ ಇನ್ ಟೇಕಿಂಗ್ ರೈಟ್ ಡಿಸಿಷನ್, ಬಟ್ ಐ ಟೇಕ್ ಡಿಸಿಷನ್ ಅಂಡ್ ಐ ಮೇಕ್ ಇಟ್ ರೈಟ್, ಐ ಪ್ರೂವ್ ಇಟ್ ರೈಟ್ ಅಂತಾರೆ. ನನಗೆ ಸರಿಯಾದ ನಿರ್ಧಾರ ತಗೊಳ್ಳೋದು ನನಗೆ ಗೊತ್ತಿಲ್ಲ, ನಾನು ನಿರ್ಧಾರ ತಗೊಳ್ಳೋದು ರಾಂಗ್ ಇರ್ಬೋದು, ಆದ್ರೆ ನಾನು ತಗೊಂಡಿರೋ ನಿರ್ಧಾರ ಮಾತ್ರ ಸರಿ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತಾರೆ. ಹಾಗಾಗಿ ನಮ್ಮ ಲೈಫಲ್ಲೂ ಅಷ್ಟೇ ನಾನು 108 ನಿರ್ಧಾರ ತಗೊಂತಾ ಇರ್ತೀವಿ, 1000 ನಿರ್ಧಾರ ತಗೊಂತಾ ಇರ್ತೀವಿ. ನಿರ್ಧಾರ ತಗೊಳಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ. ನಿರ್ಧಾರ ತಗೊಂಡ್ಮೇಲೆ ಯೋಚನೆ ಮಾಡಂಗಿಲ್ಲ, ಮುನ್ನುಗ್ತಾ ಇರ್ಬೇಕು. ಅದು ಬಿಟ್ಟು ನಾನು ಪ್ರತಿ ಕ್ಷಣಕ್ಕೂ ಕೂಡ ನಾನು ವೇವರಿಂಗ್ ಮೈಂಡ್ ಇದೆ, ನನ್ನ ಮೈಂಡ್ ಕೋತಿ ತರ ನಂದು ಶೇಕ್ ಆಗ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಲೈಫಲ್ಲಿ ನಾವು ಸಾಧನೆ ಯಶಸ್ಸನ್ನ ಸಂಪಾದನೆ ಮಾಡಕ್ ಆಗೋದಿಲ್ಲ. ಹಾಗಾಗಿ ಕ್ಲಾರಿಟಿ ಇರ್ಬೇಕು, ಕನ್ವಿಕ್ಷನ್ ಇರ್ಬೇಕು, ನಿಮ್ಮ ಒಳಗಡೆನ ದೃಢೀಕರಣ ಇರ್ಬೇಕು, ನಂಬಿಕೆ, ಆತ್ಮವಿಶ್ವಾಸ, ಟ್ರಸ್ಟ್ ಅಂತಕ್ಕದ್ದು. ಸೊ ಏನು ನಮಗೆ ನೋಡದೇ ಇರೋ ದೇವ್ರನ್ನ ನಾವು ನಂಬ್ತೀವಲ್ವಾ, ಅದೇ ತರನೇ ಕಾಣದ ಕೈನಲ್ಲಿ ನಂಬಿಕೆ ಇರಬೇಕು. ವಿಷನ್ ನಲ್ಲಿ ಆಗಿರ್ಬೋದು, ಓನರ್ ಅಲ್ಲಿ ಆಗಿರ್ಬೋದು, ಲೀಡರ್ ಮೇಲೆ ಆಗಿರ್ಬೋದು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಪ್ರಾಡಕ್ಟ್ ಮೇಲೆ, ಸಿಸ್ಟಮ್ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇರಬೇಕು, ಕನ್ವಿಕ್ಷನ್ ಇರಬೇಕು. ನೀವು ಅಪ್ರೋಚ್ ಮಾಡಕ್ ಹೋದಾಗ ಅರ್ಧಂಬರ್ಧ ಮೈಂಡ್ ಅಲ್ಲಿ ನೀವು ಮಾತಾಡಿದ್ರಿ ಅಂತ ಹೇಳಿದ್ರೆ ಹೊಸಬ್ರಿಗೆ ಅಲ್ಲಿ ಖಂಡಿತ ಅವ್ರಿಗೆ ಕನ್ವಿಕ್ಷನ್ ಬರೋದಿಲ್ಲ, ನಿಮ್ ಜೊತೆ ಅವರು ಶೇಕ್ ಹ್ಯಾಂಡ್ ಮಾಡೋದಿಲ್ಲ, ನಿಮ್ ಜೊತೆ ಪಾರ್ಟ್ನರ್ ಆಗಲ್ಲ. ಇನ್ ಕೇಸ್ ಬಂದ್ರು ಕೂಡ ಅವರು ತುಂಬಾ ಸ್ಟ್ರಾಂಗ್ ಆಗಿ ಬಿಸ್ನೆಸ್ ನಿಲ್ಲೋದಿಲ್ಲ, ಕಮಿಟ್ಮೆಂಟ್ ಕೊಡೋದಿಲ್ಲ, ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಯಾವತ್ತು ನಿಮ್ಮಲ್ಲಿ ದೃಢೀಕರಣ ಇರ್ತದೆ, ಅತಿಯಾದ ವಿಶ್ವಾಸ, ಆತ್ಮವಿಶ್ವಾಸ ಇರ್ತದೆ, ನಿಮ್ಮ ಒಂದು ಕನ್ವಿಕ್ಷನ್ ಅಂಡ್ ಕ್ಲಾರಿಟಿ ನೋಡಿ ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ಎಸ್, ನಾನು ರೈಟ್ ಪರ್ಸನ್ ಜೊತೆಗಿದ್ದೀನಿ ಅಂತೇಳಿ. ಮಹಾತ್ಮ ಗಾಂಧೀಜಿ ಅವರಿಗೆ ಕ್ಲಾರಿಟಿ ಇತ್ತು, ನಾನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತೇಳಿ. ಅವಾಗಿನ ಕಾಲದಲ್ಲಿ ಕೋಟ್ಯಾಂತರ ಜನ ಅವ್ರನ್ನ ಫಾಲೋ ಮಾಡಿದ್ರು, ಯಾಕೆಂದ್ರೆ ಅವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು, ನಾನು ಏನ್ ಪಡಿತಾ ಇದ್ದೀನಿ ಅಂತೇಳಿ. 1983 ವರ್ಲ್ಡ್ ಕಪ್ ಗಿಂತ ಮುಂಚೆ ಇಂಡಿಯಾ ಅಂಡರ್ ಡಾಗ್ ಆಗಿತ್ತು. ಕ್ರಿಕೆಟ್ ಅಲ್ಲಿ ಯಾರು ಕೂಡ ಕೌಂಟ್ ಮಾಡ್ತಿದ್ದಿಲ್ಲ. ಸೊ ಸಣ್ಣ ಕಂಟ್ರಿಯವರು ಇಂಡಿಯಾನ ಹೊಡಿತಾ ಇದ್ರು, ಅಂದ್ರೆ ಸೋಲಿಸ್ತಾ ಇದ್ರು.
ಆದ್ರೆ ಕಪಿಲ್ ದೇವ್ ಅವ್ರಿಗೆ ಕ್ಲಾರಿಟಿ ಇತ್ತು, ನಾನು ಇಲ್ಲಿ ಬಂದಿರೋದು ಟೈಮ್ ಪಾಸ್ಗೋಸ್ಕರ ಅಲ್ಲ, ನಾನು ಲಂಡನ್ಗೆ ಹೋದಾಗ, ಇಂಗ್ಲೆಂಡ್ಗೆ ಹೋದಾಗ ನಾನು ಬಂದಿರೋದು ಗೆಲ್ಲಿಕ್ ಬಂದಿದ್ದೀನಿ ಅಂತ ಹೇಳಿ. ಬೇರೆ ಯಾರಿಗೂ ನಂಬಿಕೆ ಇದ್ದಿಲ್ಲ, ಮ್ಯಾನೇಜರ್ಗೆ, ಕೋಚ್ಗಳಿಗೆ, ಉಳಿದಿರೋ 11 ಜನ ಆಟಗಾರರಿಗೆ ಖಂಡಿತ ನಂಬಿಕೆನೇ ಇದ್ದಿಲ್ಲ, ಸ್ವಲ್ಪನೂ ನಂಬಿಕೆ ಇದ್ದಿಲ್ಲ. ಆಟ ಆಡೋದೇ ಕಷ್ಟ ಇದೆ, ನಾವು ಒಂದು ಮ್ಯಾಚ್ ಗೆಲ್ಲೋದು ಕಷ್ಟ ಇದೆ ಅಂತ ಅನ್ಕೊಂಡಿದ್ರು. ಆದ್ರೆ ಕಪಿಲ್ ದೇವ್ ಅವರಿಗೆ ಕ್ಲಾರಿಟಿ ಇತ್ತು, ವಿಶ್ವಾಸ ಇತ್ತು. ಖಂಡಿತ ನಮ್ಮ ದೇಶ ಇವತ್ತು ತುಂಬಾ ತುಳಿತಕ್ಕೊಳಗಾಗಿದೆ. ಸ್ವತಂತ್ರ ಬಂದು ಆ ಟೈಮಲ್ಲಿ ಸುಮಾರು 38 ವರ್ಷ ಆಗಿತ್ತು, 1983. ಆ ಟೈಮಲ್ಲಿ ಏನು ಬೆಲೆ ಇರ್ಲಿಲ್ಲ, ಗೌರವ ಇರ್ಲಿಲ್ಲ, ತಾತ್ಸಾರ್ವ ಕಾಣ್ತಾ ಇದ್ರು. ಆದ್ರೆ ನಮ್ಮ ದೇಶಕ್ಕೆ ಗೌರವ ತಂದ್ಕೊಡ್ಬೇಕು, ನಮ್ಮ ದೇಶದ ಬಾವುಟ ಉನ್ನತ ಸ್ಥಾನದಲ್ಲಿ ಹಾರಾಡ್ತಾ ಇರ್ಬೇಕು ಅಂದ್ರೆ ನಾವು ವರ್ಲ್ಡ್ ಕಪ್ ಅನ್ನ ವಿನ್ ಆಗ್ಲೇಬೇಕು. ಬರೀ ಸೆಮಿಫೈನಲ್ ಎಂಟ್ರಿ ಆಗೋದಲ್ಲ, ಬರೀ ಲೀಗ್ ಮ್ಯಾಚ್ ಆಡೋದಲ್ಲ, ನಾವು ಗೆಲ್ಲೇಬೇಕು ಅಂತ ಶಪಥ ತೊಟ್ಟು ತುಂಬಾ ಹೋರಾಟ ಮಾಡ್ತಾರೆ. ಅಡ್ವೆಂಚರಸ್, ಯಾವತ್ತು ಮಾಡಕ್ ಆಗದೆ ಇರತಕ್ಕಂಥ ಅದ್ಭುತವಾದ ಸಾಧನೆ ಮಾಡ್ತಾರೆ. ಇಡೀ ಜಗತ್ತಿಗೆ ಭಾರತದ ಪರಿಚಯ ಆಗುತ್ತೆ. ಇಂಡಿಯಾದಲ್ಲಂತೂ ಕ್ರಿಕೆಟ್ ಅನ್ನೋದು ಮನೆ ಮಾತಾಗುತ್ತೆ, ಧರ್ಮ ಆಗುತ್ತೆ. ಅಲ್ಲಿ ಕ್ಲಾರಿಟಿ ಇತ್ತು, ಅಲ್ಲಿ ಕನ್ಫ್ಯೂಷನ್ ಇರ್ಲಿಲ್ಲ. ಸೊ ಅದೇ ತರನೇ ನಮ್ಮ ಜೀವನದಲ್ಲೂ ಅಷ್ಟೇ, ನಮಗೆ ಈ ಹೊಸ ವರ್ಷದಲ್ಲಿ ನಮಗೆ ಕ್ಲಾರಿಟಿ ಇರಬೇಕು. ನಿಮ್ಗೆ ಏನ್ ಬೇಕಾಗಿದೆ, ನಿಮ್ ಟೀಮಿಗೆ ಏನ್ ಬೇಕಾಗಿದೆ, ಯಾವ ತರ ಎಜುಕೇಶನ್ ಕೊಡಿಸ್ಬೇಕು, ಪ್ರಾಡಕ್ಟ್ ಇಂದ ಒಂದು ಎಜುಕೇಶನ್ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಿಮಗೆ ಕಂಪ್ಲೀಟ್ಲಿ ಕ್ಲಾರಿಟಿ ಇರ್ಬೇಕು. ನನಗೆ ಈ ಬಿಸ್ನೆಸ್ ಅಲ್ಲಿ ನನಗೆ ಒಳ್ಳೆ ಕೆರಿಯರ್ ಇದೆ, ನನಗೆ ಐದಾರು ಪಾರ್ಟ್ ಟೈಮ್ ಆಗ್ಲಿ, ಫುಲ್ ಟೈಮ್ ಆಗ್ಲಿ, ನಾನು ಯಾರನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ, ಅವರಿಗೆ ನಾನು ಡೈರೆಕ್ಷನ್ ಕೊಡ್ತೀನಿ, ಅವ್ರಿಗೆ ನಾನು ಲೀಡ್ ಮಾಡ್ತೀನಿ, ಅವರಿಗೆ ನಾನು ಸರಿಯಾದ ರೀತಿ ಮಾಹಿತಿ ಕೊಡ್ತೀನಿ ಅನ್ನೋ ಒಂದು ವಿಶ್ವಾಸ ನಿಮ್ಮ ಹತ್ರ ಇರಬೇಕು. ಅವಾಗ ಮಾತ್ರ ನೀವು ಬೆಳಿಲಿಕ್ಕೆ ಸಾಧ್ಯ. ಹೆಬಿಟ್ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆ ಹೆಬಿಟ್ ಅನ್ನ ರೂಢಿಸ್ಕೋಬೇಕು. ಯಾರು ಗೆಲ್ತಾರೆ ಜೀವನದಲ್ಲಿ? ಯಾಕೆ ಕೇವಲ 4ರಿಂದ 5% ಜನ ಮಾತ್ರ ಯಶಸ್ವಿ ಆಗ್ತಿದ್ದಾರೆ, ಶ್ರೀಮಂತಿಕೆನ ಸಂಪಾದನೆ ಮಾಡ್ತಾ ಇದಾರೆ, ಅವರೆಲ್ಲರೂ ಕೂಡ ಒಂದು ಯಶಸ್ಸನ್ನ ಸಂಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಉಳಿದವ್ರು ಎಲ್ರಿಗೂ ಸಕ್ಸಸ್ ಎಲ್ರಿಗೂ ಬೇಕು. ಯಶಸ್ಸು, ಶ್ರೀಮಂತಿಕೆ, ಅಷ್ಟೈಶ್ವರ್ಯ ಎಲ್ರಿಗೂ ಬೇಕು. ಆದ್ರೆ ಆ ಸಾಮಾನ್ಯ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಕಮಿಟ್ಮೆಂಟ್ ಕೊಡೋದಿಲ್ಲ, ಡಿಸಿಪ್ಲಿನ್ ಇರೋದಿಲ್ಲ. ಎಕ್ಸಾಂಪಲ್, ಬಾಡಿ ಬಿಲ್ಡ್ ಮಾಡ್ಬೇಕಾಗಿರ್ತದೆ, ಎಕ್ಸಾಂಪಲ್ weight ಲಾಸ್ ಆಗ್ಬೇಕಾಗಿರ್ತದೆ, ಅಥವಾ ಸ್ಕೂಲು ಕಾಲೇಜಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕಾಗಿರ್ತದೆ. ಬಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಎವ್ರಿ ಟೈಮ್ ಅಲ್ಲಿ ಅಟ್ರಾಕ್ಷನ್, ನಿದ್ದೆ ಜಾಸ್ತಿ ಮಾಡ್ಬೇಕು, ಊಟ ಸರಿಯಾಗಿ ತಿಂತಾ ಇರ್ತಾರೆ, ದಪ್ಪ ಇದ್ರು ಕೂಡ. ಸೊ ಕೊಲೆಸ್ಟ್ರಾಲ್ ಅಂಶ ಇರ್ತಕ್ಕಂಥದ್ದನ್ನ, ಸ್ವೀಟ್ ಆಗಿರ್ಬೋದು, ಕರ್ದಿರೋದ್ ತಿಂತಾ ಇರ್ತಾರೆ, ಎಣ್ಣೆ ಪದಾರ್ಥ ತಿಂತಾ ಇರ್ತಾರೆ. ಗೊತ್ತಿದೆ ಬಾಡಿ ಬಿಲ್ಡ್ ಮಾಡ್ಬೇಕು, ನಾನು weight ಲಾಸ್ ಆಗ್ಬೇಕು ಅಂದ್ರೆ ಬೆಳಗಿನ ಜಾವ ಎದ್ದೇಳ್ಬೇಕು. ಓಕೆ, ನಾನು ಚಳಿ ಇರ್ಲಿ, ಮಳೆ ಇರ್ಲಿ, ಬಿಸಿಲಿರ್ಲಿ, ನಾನು ಜಿಮ್ಗೆ ಹೋಗ್ಬೇಕು, ನಾನು ಪಾರ್ಕ್ ಅಲ್ಲಿ ಅಥವಾ ಮನೆಯಲ್ಲಿ ಯೋಗ ಮಾಡ್ಬೇಕು. ಆದ್ರೆ ಯಾರು ಮಾಡ್ತಾರೆ, ಸೊ ಎಲ್ರಿಗೂ ಕೂಡ ಸಕ್ಸಸ್ಫುಲ್ ಪೀಪಲ್ ಆಗಿರ್ಬೋದು ಅಥವಾ ನಾರ್ಮಲ್ ಪೀಪಲ್ ಆಗಿರ್ಬೋದು, ಎಲ್ರಿಗೂ ಕೂಡ ಸೇಮ್ ಲೇಜಿ ಆಗಿರ್ಬೇಕು ಅಂತ ಆಸೆ. ಮಲ್ಕೊಂಡಿರ್ಬೇಕು, ಆರಾಮಾಗಿರ್ಬೇಕು, ಮೈ ನೋಯ್ಬಾರ್ದು, ಓಕೆ, ತುಂಬಾ ಹಾರ್ಡ್ ವರ್ಕ್ ಮಾಡಬಾರ್ದು, ಬಾಡಿ ಬೆಂಡ್ ಮಾಡಬಾರ್ದು ಅಂತ ಹೇಳಿ ಆರಾಮಾಗಿರ್ಬೇಕು ಅಂತ ಎಲ್ರಿಗೂ ಆಸೆ. ಬಟ್ ಗೆಲ್ಲೋ ವ್ಯಕ್ತಿಗೆ ಆ ಆಸೆ ಇದ್ರೂ ಕೂಡ ಅದನ್ನ ಸೈಡ್ ಇಡ್ತಾರೆ. ಸೊ ಸಾಮಾನ್ಯ ವ್ಯಕ್ತಿಗಳು ಪೋಸ್ಟ್ಪೋನ್ ಮಾಡ್ತಾರೆ, ಇರ್ಲಿ ಬಿಡು ಪರವಾಗಿಲ್ಲ, ಒಂದ್ ದಿವಸ ನಿದ್ದೆ ಮಾಡಿದ್ರೆ ಏನಾಗುತ್ತೆ ಇವಾಗ ಅಂತ ಹೇಳಿ. ಅದೇ ರಾಂಗ್ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಆದ್ರೆ ಗೆಲ್ಲೋ ವ್ಯಕ್ತಿ ಅವ್ರಿಗೆ ಗೊತ್ತು. ಸೊ ಯಶಸ್ವಿ ವ್ಯಕ್ತಿಗೂ ಆರ್ಡಿನರಿ ವ್ಯಕ್ತಿಗೂ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಯಶಸ್ವಿ ವ್ಯಕ್ತಿ, ಗೆಲ್ಲೋ ವ್ಯಕ್ತಿ, ಅವ್ರಿಗೂ ಕೂಡ ಇಷ್ಟ ಇಲ್ಲ ಡಿಸಿಪ್ಲಿನ್ ಅಲ್ಲಿ ಇರ್ಲಿಕ್ಕೆ, ಶಿಸ್ತನ್ನ ಪಾಲನೆ ಮಾಡ್ಲಿಕ್ಕೆ, ಬೆಳಗಿನ ಜಾವ ಎದ್ದಳ್ಲಿಕ್ಕೆ, ಡೆಮೋ ಮಾಡ್ಲಿಕ್ಕೆ ಆಗಿರ್ಬೋದು, ಮಳೆ ಚಳಿ ಬಿಸಿಲಲ್ಲಿ ಫೀಲ್ಡಿಗೆ ಹೋಗೋದಾಗಿರ್ಬೋದು, ಟ್ರೈನಿಂಗ್ ಬರೋದಾಗಿರ್ಬೋದು, ಅವ್ರಿಗೂ ಇಷ್ಟ ಆಗಲ್ಲ ಸ್ನೇಹಿತರೆ. ಆದ್ರೆ ಅವರು ಅದನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಶಸ್ಸು ಬೇಕಾಗಿರ್ತದೆ, ಅಲ್ಲಿ ಎಕ್ಸ್ಕ್ಯೂಸ್ ಕೊಡಲ್ಲ, ಕುಂಟಿನಪ್ಪ ಹೇಳೋದಿಲ್ಲ, ಯಾವುದೇ ಕಾರಣಕ್ಕೂ ರೀಸನ್ ಹೇಳಲ್ಲ. ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ, ಬೆಳಗಿನ ಜಾವ ಎದ್ದೇಳ್ತಾರೆ, ಅವರು ಯೋಗ ಹೋಗ್ತಾರೆ ಅಥವಾ ಹಾರ್ಡ್ ವರ್ಕ್ ಮಾಡ್ತಾರೆ, ತಿನ್ನೋದನ್ನ ಟೆಂಪ್ಟೇಷನ್ ಅನ್ನ ಅವರು ತಡೆ ಹಿಡಿತಾರೆ. ಏನ್ ಮಾಡ್ಬೇಕಾಗಿದೆ ಅದು ಮಾಡ್ತಾರೆ. ಹೋಮ್ ಮೀಟಿಂಗ್ ಹೋಗ್ಬೇಕಾ, 1 to 1 ಹೋಗ್ಬೇಕಾ, ಟ್ರೈನಿಂಗ್ ಹೋಗ್ಬೇಕಾ, ಹೋಗ್ತಾರೆ. ಪಾರ್ಟ್ ಟೈಮರ್ ಇರ್ತಾರೆ ತುಂಬಾ ಜನ ಮೋದಿ ಕೇರ್ ನಲ್ಲಿ. ಕೆಲವರು ಕಮಿಟೆಡ್ ಪಾರ್ಟ್ ಟೈಮ್, ಸಕ್ಸಸ್ ಬೇಕಾಗಿರ್ತದೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಂತ ಕಷ್ಟ ಆದ್ರೂ ಕೂಡ ಕಮಿಟ್ಮೆಂಟ್ ಕೊಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಆಕ್ಷನ್ ಮಾಡ್ತಾರೆ. ಇನ್ನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಾನು ಡ್ಯೂಟಿಯಿಂದ ಬಂದಿದ್ದೀನಿ, ನಾನು ಲೇಟ್ ಆಗಿ ಬಂದಿದ್ದೀನಿ, ಈಗ ಟೈಮ್ ಆಗ್ತಾ ಇದೆ, ಈಗ ಇಷ್ಟೊತ್ತೆಲ್ಲ ನಾನು ಸುಸ್ತಾಗಿ ಬಂದಿದ್ದೀನಿ, ನಾನು ಗಾಡಿ ಡ್ರೈವ್ ಮಾಡ್ಕೊಂಡ್ ಬಂದಿದ್ದೀನಿ, ಈಗ ಆರಾಮ ಮನೆಯಲ್ಲಿ ಕುತ್ಕೊಂಡು ಟೀ ಕುಡಿಬೇಕು ಅಂತ ಅನ್ಸುತ್ತೆ, ಸ್ನಾಕ್ಸ್ ತಿನ್ಬೇಕು ಅನ್ಸುತ್ತೆ, ಟಿವಿ ಮುಂದೆ ಕುತ್ಕೋಬೇಕು ಅನ್ಸುತ್ತೆ, ಇಷ್ಟೆಲ್ಲ ನಾನು ಕಷ್ಟಪಟ್ಟು ದುಡಿದು ಬಂದಿದ್ದೀನಿ ಡ್ಯೂಟಿನಲ್ಲಿ, ಈಗ ಹೋಗಿ ನಾನು ಹೋಮ್ ಮೀಟಿಂಗ್ ಹೋಗ್ಬೇಕಾ, ನಾನು ಡೆಮೋಗ್ ಹೋಗ್ಬೇಕಾ, ಆರಾಮಾಗಿರ್ಬೇಕು ಅನ್ಸುತ್ತೆ. ಯಾರಿಗೂ ಕೂಡ ಮನೆಗೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಪಾರ್ಟ್ ಟೈಮರ್ಸ್ ಸಾಯಂಕಾಲ ಹೋಗಿ 7 ಗಂಟೆನಲ್ಲಿ ಹೋಮ್ ಮೀಟಿಂಗ್ ಮಾಡ್ಬೇಕು, 9 ಗಂಟೆನಲ್ಲಿ ಹೋಮ್ ಮೀಟಿಂಗ್ ಮಾಡ್ಬೇಕು ಅಂತ ಇಷ್ಟ ಆಗಲ್ಲ. ಬಟ್ ಗೆಲ್ಲೋ ವ್ಯಕ್ತಿಗೆ ಮಾತ್ರ ಗ್ಯಾರಂಟಿ ಅವ್ರು ಹೋಗ್ತಾರೆ. ಹೌದು, ನನಗೆ ಈ ತರ ಜೀವನ ಬೇಕಾಗಿಲ್ಲ, ನಾನು ಫ್ರೀಡಮ್ ಪಡಿಬೇಕು, ನಾನು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು, ನಾನು ಸಾವಿರಾರು ಜನ, ಲಕ್ಷಾಂತರ ಜನಗಳ ಸಾಮ್ರಾಜ್ಯ ಕಟ್ಟಬೇಕು ಅಂತ ಹೇಳಿದ್ರೆ ನಾನು ಇವಾಗ ಎಕ್ಸ್ಟ್ರಾ ಎಫರ್ಟ್ ಹಾಕ್ಲೇಬೇಕು ಅಂತೇಳಿ ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ. ಡ್ಯೂಟಿಯಿಂದ ಬಂದ್ರು ಕೂಡ ಫ್ರೆಶ್ ಆಗ್ತಾರೆ, 1/4 ಗಂಟೆನಲ್ಲಿ ಮನೆಯಿಂದ ಹೊರಗಡೆ ಹೋಗ್ತಾರೆ. ಹೋಮ್ ಮೀಟಿಂಗ್ ಮಾಡ್ಬೇಕು, ಡೆಮೋಗ್ ಹೋಗ್ಬೇಕು ಅಂತ ಬೈಕಲ್ಲೋ, ಕಾರಲ್ಲೋ, ಮೆಟ್ರೋದಲ್ಲಿ ಹೋಗ್ಬಿಟ್ಟು ದೂರದ ಪ್ಲೇಸಿಗೆ ಹೋಗಿ ಮೀಟಿಂಗ್ ಮಾಡಿ 10 ಗಂಟೆ 11 ಗಂಟೆ ರಿಟರ್ನ್ ಬರ್ತಾರೆ. ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಸ್ನೇಹಿತರೆ? ಯಾರೆಲ್ಲ ನನ್ನ ಡ್ಯೂಟಿ ಅಷ್ಟೇ ಇಂಪಾರ್ಟೆಂಟ್, ನಾನು ಭಾನುವಾರ ಮಾತ್ರ ಅರ್ಧ ದಿನ ಮಾಡ್ತೀನಿ ಅನ್ನೋರು ಅದನ್ನು ಸರಿಯಾಗಿ ಮಾಡಲ್ಲ. ಸೊ ಅಲ್ಲಿ ಏನ್ ಮಾಡ್ತಾರೆ, ಕಮಿಟೆಡ್ ಆಗಿರ್ತಕ್ಕಂಥವ್ರು ಸಂಡೇ ಆಗಿರ್ಬೋದು, ಸಾಟರ್ಡೆ ಆಗಿರ್ಬೋದು, ವೀಕೆಂಡ್ ಆಗಿರ್ಬೋದು, ಅಥವಾ ಎವ್ರಿ ಡೇ ಈವ್ನಿಂಗ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಗೆಲ್ಲೋ ವ್ಯಕ್ತಿಗೂ ಸೋಲೋ ವ್ಯಕ್ತಿಗೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಇಬ್ರಿಗೂ ಇಷ್ಟ ಇಲ್ಲ ಡಿಸಿಪ್ಲಿನ್ ಅಲ್ಲಿ ಇರ್ಲಿಕ್ಕೆ. ಆದ್ರೆ ಗೆಲ್ಲೋ ವ್ಯಕ್ತಿಗೆ ಒಂದು ಕ್ಲಾರಿಟಿ ಇರ್ತದೆ, ನಾನೀಗ ಡಿಸಿಪ್ಲಿನ್ ಕೊಟ್ಟಿದ್ದೆ ಆದ್ರೆ ಮುಂದಿನ ಜೀವನ ಚೆನ್ನಾಗಿರ್ತದೆ ಅಂತ ಹೇಳಿ. ಡಿಸಿಪ್ಲಿನ್ ಮಿಸ್ ಮಾಡ್ಕೊಳ್ಳೋದು, ಸೋಂಬೇರಿತನದಿಂದ ಇರೋದು ಇವಾಗ ಬಹಳ ಈಸಿ, ಆದ್ರೆ ಮುಂದೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಯಾಕೆಂದ್ರೆ ದುಡಿಯೋ ಟೈಮಲ್ಲಿ ದುಡಿಬೇಕು, ಅದಾದ ನಂತರ ಮುಂದೆ
ಲೈಫ್ ಅನ್ನ ಎಂಜಾಯ್ ಮಾಡ್ಬೋದು. ದುಡಿಯೋ ಟೈಮಲ್ಲಿ ಎಂಜಾಯ್ ಮಾಡಿದ್ರೆ ಮುಂದೆ ಎಂಜಾಯ್ ಮಾಡೋ ಟೈಮಲ್ಲಿ ದುಡಿಬೇಕಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಸೊ ಯಾರಿಗಾದ್ರೂ ಅಷ್ಟೇನೆ ಊಟದಲ್ಲಿ ಅವಾಯ್ಡ್ ಮಾಡ್ಬೇಕು ಅಂತ ಆಗಿರ್ಬೋದು, ಟೆಂಪ್ಟೇಷನ್ಗೆ ಒಳಗಾಗ್ಬೇಕು ಅಂತ ಆಗಿರ್ಬೋದು, ಬೆಳಗಿನ ಜಾವ ಎದ್ದೇಳ್ಬೇಕು ಅಂತ ಆಗಿರ್ಬೋದು, ಕಷ್ಟಪಡ್ಬೇಕು ಅಂತ ಆಗಿರ್ಬೋದು, ಸುಖ ಬೇಕು, ಆರಾಮಾಗಿರ್ಬೇಕು, ಈಗೆಲ್ಲ ಸಿಕ್ಕಾಪಟ್ಟೆ ಚಳಿ ಇದೆ, ಆರಾಮಾಗಿರ್ಬೇಕು ಅಂತ ಆಸೆ ಇರ್ತದೆ. ಬಟ್ ನೀವು ಡಿಸೈಡ್ ಮಾಡಿದ್ರೆ ಮಾತ್ರ ನೀವು ಹೊರಗಡೆ ಬರ್ತೀರಾ. ನನ್ನ ಜೀವನ ಈ ತರ ಬೇಕಾಗಿಲ್ಲ, ನಾನು ಚಾಂಪಿಯನ್ ಆಗ್ಬೇಕು, ನಾನು ಸಾಧಕ ಆಗ್ಬೇಕು, ನಾನು ಕೂಡ ಬೇರೆಯವ್ರನ್ನ ಇನ್ಸ್ಪೈರ್ ಮಾಡ್ಬೇಕು, ನಾನು ಸೇವೆ ಮಾಡ್ಬೇಕು, ಕೊಡುಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ದೊಡ್ಡ ಮ್ಯಾಜಿಕ್ ಮಿರಾಕಲ್ ಕ್ರಿಯೇಟ್ ಮಾಡ್ತೀರಾ. ಸೊ ಅವಾಗ ಮಾತ್ರ ಏನಾದ್ರೂ ಮಿರಾಕಲ್ ಆಗುತ್ತೆ. ಅದು ಬಿಟ್ಟು ನಾನು ಹೋಪ್ಸ್ ಇಟ್ಕೊಂಡಿದ್ದೀನಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ನಾನು ಕೇವಲ ಹಗಲ್ಗನ್ಸ್ ಕಾಣ್ತಾ ಇದ್ದೀನಿ, ನಾನು ಕಮಿಟ್ಮೆಂಟ್ ಕೊಡ್ತಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಬೆಳಿಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಈಗ ಮುಂದಿನ ಒಂದು ಏನ್ ಪ್ಲಾನ್ ಬರಕ್ ಹೊರಟಿದೆ, ಇದುವರೆಗೂ ದೊಡ್ಡ ಚಾಲೆಂಜ್ ಇದ್ದದ್ದು ಏನಪ್ಪಾ ಅಂದ್ರೆ ರಿಟೆನ್ಷನ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಯಾವ ತರ ಅಂದ್ರೆ ಟೀಮ್ ನ 100 ಜನ ಬರ್ತಾರೆ ಅಂತ ಹೇಳಿದ್ರೆ 100 ಜನ ಬಂದಾಗ ಒಂದ್ ವರ್ಷ ಆದ ನಂತರ ಸೊ ಮೋದಿ ಕೇರಲ್ಲಿ 12 ಜನ 15 ಜನ ಉಳಿತಾರೆ. ಉಳಿದಿರ್ತಕ್ಕಂಥ 85 ಜನ 87 ಜನ ಬಿಟ್ಟು ಹೋಗ್ತಾರೆ ಬಿಸ್ನೆಸ್ ಅನ್ನ. ಇದು ಗ್ರೇಟ್. ಮೋದಿ ಕೇರ್ ನಂಬರು ಚೆನ್ನಾಗಿದೆ. ಇನ್ ಬೇರೆ ನೆಟ್ವರ್ಕ್ ಅಲ್ಲಿ ಇಷ್ಟು ಇಲ್ಲ. 8ರಿಂದ 9% ಇದೆ ರಿಟೆನ್ಷನ್. ಮೋದಿ ಕೇರ್ ನಲ್ಲಿ ಏನಿತ್ತು ರಿಟೆನ್ಷನ್, ಆದ್ರೂ ನಮ್ಗೆ ಅಸಮಾಧಾನ ಇತ್ತು. ಇನ್ನು ಮುಂದೆ ಹೊಸ ಮೋದಿ ಕೇರ್ ನಲ್ಲಿ ಖಂಡಿತ ರಿಟೆನ್ಷನ್ 30%, 40%, 50% ಆಗ್ಲಿಕ್ಕೆ ಹೊರಟಿದೆ. ನಮ್ಗೆ ವಿಶ್ವಾಸ ಇದೆ ಆ ರಿಟೆನ್ಷನ್ ಜಾಸ್ತಿ ಆಗ್ಲಿಕ್ಕೆ. ನೀವೆಲ್ಲರೂ ತಯಾರಿ ಮಾಡ್ಕೋಬೇಕಾಗಿದೆ, ನೀವೆಲ್ಲರೂ ಪ್ರಿಪರೇಷನ್ ಮಾಡ್ಕೋಬೇಕಾಗಿದೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗಿದೆ. ಆ ಪ್ರಿಪರೇಷನ್ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಬೇಕು. ನಿಮ್ಮ ಟೀಮ್ನವರು ಓಕೆ, ಸೊ ಪ್ರಾಡಕ್ಟ್ ನ ಟ್ರೈನಿಂಗ್ ನ ಜಾಸ್ತಿ ಅಟೆಂಡ್ ಆಗ್ತಾ ಹೋಗ್ಬೇಕು, ಬಿಸ್ನೆಸ್ ಟ್ರೈನಿಂಗ್ ನ ಜಾಸ್ತಿ ಅಟೆಂಡ್ ಆಗ್ತಾ ಹೋಗ್ಬೇಕು, ಸ್ಪಾನ್ಸರಿಂಗ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಪ್ರೊಡಕ್ಟಿವಿಟಿ ರಿಟೆನ್ಷನ್ ಯಾವ ತರ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ನಂಬರ್ ಆಫ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಬೇಕು. ನಂಬರ್ ಆಫ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ ಟೀಮ್ ಅಲ್ಲಿ 10 ಜನ ಇದ್ದಾರೆ, ಅದ್ರಲ್ಲಿ 3 ಜನ ಮಾತ್ರ ಆಕ್ಟಿವ್ ಇರ್ತಾರೆ, 7 ಜನ ಆಕ್ಟಿವ್ ಇಲ್ಲ. ಆ 7 ಜನದಲ್ಲಿ ಒಂದ್ ಇಬ್ರನ್ನಾದ್ರೂ ಮಾತಾಡಿ ನೀವು ಆಕ್ಟಿವೇಟ್ ಮಾಡಿದ್ರೆ ಅಲ್ಲಿಗೆ ಏನಾಗುತ್ತೆ ಅಂದ್ರೆ ಪಾರ್ಟಿಸಿಪೇಷನ್ ಜಾಸ್ತಿ ಆಯ್ತು. ನಿಮ್ ಟೀಮಲ್ಲಿ 100 ಜನ ಇದ್ದಾರೆ, 35 ಜನ ಆಕ್ಟಿವ್ ಇದ್ದಾರೆ, ಇನ್ನು 65 ಜನ ಇನ್ಆಕ್ಟಿವ್ ಇದ್ದಾರೆ. ಆ 65 ಜನದಲ್ಲಿ ಒಂದು 10 ಜನನ ಆಕ್ಟಿವ್ ಮಾಡಿದ್ರೆ ಅವ್ರನ್ನ ಭೇಟಿ ಆಗೋದು, ಮಾತಾಡೋದು, ಟ್ರೈನಿಂಗ್ ಇನ್ವೈಟ್ ಮಾಡೋದು, ಲೀಡರ್ ಹತ್ರ ಮಾತಾಡ್ಸೋದು, ವಿಷನ್ ಕೊಡೋದು, ಈ ತರ ಮಾಡೋದ್ರ ಮುಖಾಂತರ ಖಂಡಿತ ಆಕ್ಟಿವೇಟ್ ಆಗ್ತಾರೆ. ಅದು ನಂಬರ್ ಆಫ್ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡ್ತಕ್ಕಂಥ ವಿಧಾನ. ಅದೇ ತರ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಬೇಕು. ಅವರೇಜ್ ಪರ್ಚೇಸ್ ನಿಮ್ ಟೀಮ್ ಅಲ್ಲಿ 3,000 ಇದೆ ಅಂತ ಅನ್ಕೊಳ್ಳಿ, ಅವ್ರದ್ದು 4,000ಕ್ಕೆ ತಗೊಂಡು ಹೋಗ್ಬೇಕು. ಅವರೇಜ್ ಪರ್ಚೇಸ್ 2,000 ಇದೆ ಅಂತ ಅನ್ಕೊಳ್ಳಿ, ಅವ್ರನ್ನ 3,000 ತಗೊಂಡು ಹೋಗ್ಬೇಕು. ಅವರೇಜ್ ಪರ್ಚೇಸ್ ತಿಂಗಳಿಗೆ 6,000 ಇದೆ ಅಂದ್ರೆ ಅವ್ರನ್ನ 8,000 ತಗೊಂಡು ಹೋಗ್ಬೇಕು. ಅದು ಸುಮ್ನೆ ಆಗೋದಿಲ್ಲ. ಅದು ಆಗ್ಬೇಕು ಅಂತ ಹೇಳಿದ್ರೆ ನೀವು ಎಜುಕೇಶನ್ ಕೊಡ್ಬೇಕು, ಪ್ರಾಡಕ್ಟ್ ಡೆಮೋ ಕೊಡ್ಬೇಕು, ನೆಕ್ಸ್ಟ್ ಹೊಸ ರೇಂಜ್, ಬೇರೆ ಬೇರೆ ರೇಂಜ್ ಪ್ರಾಡಕ್ಟಿನ ಮಾಹಿತಿ ಕೊಡ್ತಾ ಹೋಗ್ಬೇಕು. ಅವ್ರಿಗೆ ವಿಷನ್ ಕೊಡ್ತಾ ಹೋಗ್ಬೇಕು, ಪರ್ಚೇಸ್ ಜಾಸ್ತಿ ಮಾಡ್ಬೇಕು. ಏನಕ್ಕೆ ಸೆಲ್ಫ್ ಯೂಸರ್ ಆಗ್ಬೇಕು, ಅವರು ರಿಟೇಲ್ ಮಾಡ್ತಾ ಹೋಗ್ಬೇಕು, ಅದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು, ಡೆಮೋ ಕಲಿಬೇಕು. ಅದೆಲ್ಲ ಮಾಡೋದ್ರ ಮುಖಾಂತರ ಡೆಫಿನೆಟ್ಲಿ ಅವ್ರು ಏನಾಗ್ತಾರೆ ಅಂತ ಹೇಳಿದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಸಿಇಒ ಹೇಳ್ತಾ ಇದ್ರು ಏನಪ್ಪಾ ಅಂತ ಹೇಳಿದ್ರೆ, ನಿಮ್ ಟೀಮ್ ಅಲ್ಲಿ 2%, 1% ಪ್ರೊಡಕ್ಟಿವಿಟಿ ಜಾಸ್ತಿ ಆದ್ರೆ, 1%, 2% ಪಾರ್ಟಿಸಿಪೇಷನ್ ಜಾಸ್ತಿ ಆದ್ರೆ ಮೋದಿಗೆ ಟರ್ನ್ ಓವರ್ 100 ಕೋಟಿ ಜಾಸ್ತಿ ಆಗುತ್ತೆ. ಅವಾಗ ನಿಮ್ ಇನ್ಕಮ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾವೆಲ್ಲರೂ ಅದ್ರ ಕಡೆ ಗಮನ ಹರಿಸಬೇಕಾಗಿದೆ. ಈ ಬಿಸ್ನೆಸ್ ಒಳಗಡೆ ಬರ್ತಾರೆ ಅಂತ ಹೇಳಿದ್ರೆ ಸುಮ್ನೆ ಬರೋದಿಲ್ಲ ಟೈಮ್ ಪಾಸಿಗೋಸ್ಕರ. ತುಂಬಾ ಜನ ಡ್ರೀಮ್ ಹಿಡ್ಕೊಂಡೇ ಬರ್ತಾರೆ. ಆ ಡ್ರೀಮ್ ಹಿಡ್ಕೊಂಡು ಬಂದಾಗ ಅವ್ರನ್ನ ಸರಿಯಾದ ರೀತಿ ಮಾಹಿತಿ ಕೊಟ್ಟು ಅವ್ರನ್ನ ನಾವು ಆಕ್ಟಿವೇಟ್ ಮಾಡ್ಬೇಕಾಗಿರೋದು ನಮ್ಮ ಒಂದು ಉದ್ದೇಶ ಆಗ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಜಸ್ಟ್ ಸಿಂಪಲ್ ಆಗಿ ನಾನು ನಿಮಗೆ ಪ್ರಿಪರೇಷನ್ ಮಾಡ್ಕೊಳ್ಳಿಕ್ಕೆ ನಾನು ಒಂದು ರೋಡ್ ಮ್ಯಾಪ್ ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರದು ಕೂಡ ಡ್ರೀಮ್ ಅಂಡ್ ಗೋಲ್ ಸೆಟ್ ಲಿಸ್ಟ್ ರೆಡಿ ಆಗ್ಬೇಕು. ಡ್ರೀಮ್ ಅಂಡ್ ಗೋಲ್ ಸೆಟ್ ನ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಈಗ ಪ್ಲಾನ್ ಬರೋಕ್ಕಿಂತ ಮುಂಚೆ ತಯಾರಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಯಾವ ಪ್ಲಾನು ಬೇಕಾಗಿಲ್ಲ. ಸುಮ್ನೆ ವೇಟ್ ಮಾಡೋದಲ್ಲ, ಅದೇನೋ ಬರುತ್ತಂತೆ ನೋಡ್ತೀನಿ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಎಷ್ಟೋ ಪ್ಲಾನ್ ಚೇಂಜ್ ನೋಡಿದೀನಿ, ಆ ತರ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ನೀವೆಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಪಡಿಬಹುದು, ಪ್ರಾಡಕ್ಟ್ ಬಗ್ಗೆ ಟ್ರೈನಿಂಗ್ ತಗೊಬಹುದು, ಸ್ಕಿಲ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ನೀವು ಪ್ಲಾನ್ ಮಾಡಬಹುದು, ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಜಾಸ್ತಿ ಮಾಡ್ಕೊಬಹುದು, ಸೆಲ್ಲಿಂಗ್ ಸ್ಕಿಲ್ ಜಾಸ್ತಿ ಮಾಡ್ಕೊಬಹುದು, ಡೆಮೋ ಸ್ಕಿಲ್ ಜಾಸ್ತಿ ಮಾಡ್ಕೊಬಹುದು, ಮೆಮೊರಿ ಜಾಗರ್ನ ಬರೀಬಹುದು. ಇದೆಲ್ಲದಕ್ಕೂ ಕೂಡ ಯಾವ ಪ್ಲಾನ್ ಚೇಂಜ್ ಗೊತ್ತಾಗ್ಬೇಕಾಗಿಲ್ಲ. ನಿಮ್ಮ ಒಂದು ಪ್ರಿಪರೇಷನ್ ತಯಾರಿ ನಿಮ್ ಕೈನಲ್ಲಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಅದನ್ನ ನೀವು ಮಾಡ್ತಾ ಹೋಗ್ಬೋದು. ನೀವೆಲ್ಲರೂ ಕೂಡ ಸೊ ಏನ್ ಮಾಡ್ಬೇಕು, ಡ್ರೀಮ್ ಅಂಡ್ ಗೋಲ್ ಲಿಸ್ಟ್ ಅನ್ನು ರೆಡಿ ಮಾಡ್ಕೊಳ್ಳಿ, ಡ್ರೀಮ್ ಫೈಲ್ ರೆಡಿ ಮಾಡ್ಕೊಳ್ಳಿ. ಓಕೆ, ಡ್ರೀಮ್ ಫೈಲ್ ಅಲ್ಲಿ ತುಂಬಾ ಜನ ಲೀಡರ್ಗಳಿಗೆ ಗೊತ್ತಿದೆ, ಗೂಗಲ್ಗೆ ಹೋದ್ರೆ ಒಳ್ಳೆ ಪಿಕ್ಚರ್ ಸಿಗ್ತದೆ. ಕ್ಲಾರಿಟಿ ಇರಬೇಕು, ಡೇಟ್ ಕೊಡ್ತಾ ಹೋಗಿ. ಅದಕ್ಕೆ ಸೊ ನಿಮ್ಮ ಟೀಮ್, ನಿಮ್ಮ ಡೌನ್ಲೈನ್ಗಳದ್ದು, ಲೀಡರ್ಗಳದ್ದು ಡ್ರೀಮ್ ನಿಮಗೆ ಗೊತ್ತಾಗ್ಬೇಕು, ಗೋಲ್ ಗೊತ್ತಾಗ್ಬೇಕು, ಎಲ್ಲ ಬ್ಯಾಲೆನ್ಸ್ ಇರಬೇಕು. ಬರೀ ಫೈನಾನ್ಷಿಯಲ್ ಗೋಲ್ ಅಂತಲ್ಲ, ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಎಲ್ಲಾದು ಗೋಲ್, ನೀವು ಯಾವ ತರ ಒಂದು ಏನೇನು ಪಡಿಬೇಕು ಅಂತ ಇದ್ದೀರಾ, ಹೆಲ್ತ್ ಗೋಲ್, ರಿಲೇಶನ್ಶಿಪ್ ಗೋಲ್ ಆಗಿರ್ಬೋದು, ಸ್ಪಿರಿಚುವಲ್ ಗೋಲ್, ಎಷ್ಟು ಸಾಧ್ಯ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಫೈನಾನ್ಷಿಯಲ್ ಗೋಲ್ ಅದನ್ನೆಲ್ಲ ಮಾಡ್ತಾ ಹೋಗಿ. ಅದಾದ ನಂತರ ಸೊ ವೆರಿ ಇಂಪಾರ್ಟೆಂಟ್ ಮೆಮೊರಿ ಜಾಗರ್. ಸೊ ಯಾರೆಲ್ಲ ಇನ್ಆಕ್ಟಿವ್ ಆಗಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕರ್ಕೊಂಡ್ ಬನ್ನಿ. ಸೊ ಅವರಿಗೆ ಭರವಸೆ ಕೊಡಿ, ವಿಶ್ವಾಸ ಮೂಡಿಸಿ. ಅವರಿಗೆ ಪಬ್ಲಿಕ್ ಮೆಮೊರಿ ಇಸ್ ಶಾರ್ಟ್, ನೆಗೆಟಿವಿಟಿ ಇದ್ರೂ ಕೂಡ ಅದು ತಾತ್ಕಾಲಿಕ ಮಾತ್ರ. ಇನ್ನ ಕೂಡ ಮೋದಿ ಕೇರ್ ಇದೆ, 29 ವರ್ಷ ಮೋದಿ ಕೇರ್ಗೆ ಆಗಿದೆ, ಅದನ್ನ ಕೇಳಿನೇ ಬಹಳ ಜನ ಖುಷಿ ಆಗ್ತಾರೆ. ಈ ತರ ಒಂದು ದೊಡ್ಡ ಪರಿವರ್ತನೆ ಬರ್ತಾ ಇದೆ ಮೋದಿ ಕೇರ್ ನಲ್ಲಿ, ಇಷ್ಟೊಂದು ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ, ಇಷ್ಟೊಂದು ಕ್ರಾಂತಿಕಾರಿ ಮೋದಿ ಕೇರ್ ಫಾರ್ಚೂನ್ 500 ಆಗ್ಲಿಕ್ಕೆ ಹೊರಟಿದೆ. ಅದೆಲ್ಲ ಕೇಳಿದಾಗ ಡೆಫಿನೆಟ್ಲಿ ವಾಪಸ್ ಬರ್ತಾರೆ. ನೆಟ್ವರ್ಕರ್ನ ನೀವು ಟಾರ್ಗೆಟ್ ಮಾಡಿ, ನೆಟ್ವರ್ಕರ್ನ ಕರ್ಕೊಂಡ್ ಬನ್ನಿ. ವಿಶೇಷವಾಗಿ ಹರ್ಬಲ್ ಲೈಫ್, ಟಪ್ಪರ್ ವೇರು, ಹೋರಿ ಫ್ಲೇಮು, ಆಮ್ವೆ,
ವೆಸ್ಟೀಜ್ ಅವ್ರೆಲ್ಲರೂ ಕೂಡ ನೀವು ರೀಚ್ ಮಾಡಿಸಿ. ಯಾಕೆ ಅಂತ ಹೇಳಿದ್ರೆ ಬೆಟರ್ ಪ್ಲಾನ್, ಬೆಟರ್ ಟೋಟಲ್ ಪ್ಯಾಕೇಜ್ ಆಗಿ ಬರ್ತಾ ಇದೆ ಮೋದಿ ಕೇರ್. ಕೇವಲ ಪ್ಲಾನ್ ಚೇಂಜ್ ಅಷ್ಟೇ ಆಗ್ತಾ ಇಲ್ಲ, ಟೋಟಲಿ ಅಪ್ಗ್ರೇಡ್ ಆಗ್ತಾ ಇದೆ ಎಲ್ಲಾ ರೀತಿಯಲ್ಲೂ. ವೆಬ್ಸೈಟ್ ಆಗಿರ್ಬೋದು, ಪ್ರಾಡಕ್ಟ್ ಕ್ವಾಲಿಟಿ, ಪ್ಯಾಕಿಂಗ್ ಆಗಿರ್ಬೋದು, ಟ್ರೈನಿಂಗು, ಕಮ್ಯುನಿಕೇಶನ್, ಸರ್ವಿಸು, DP ಆಗಿರ್ಬೋದು, MSc ಆಗಿರ್ಬೋದು, ಪ್ರತಿಯೊಂದು ಪ್ಲಾನ್ ಇಂದ ಹಿಡಿದು ಎಲ್ಲದೂ ಅಪ್ಗ್ರೇಡ್ ಆಗ್ತಾ ಇದೆ. ಸೊ ಗೆಟ್ ರೆಡಿ ಫಾರ್ ದಟ್. ಅಂಡ್ ಅದೇ ತರನೇ ಸಿದ್ಧತೆ, ವೈಟ್ ಮಾಡೋದಲ್ಲ, ಈಗ ಮೊಮೆಂಟಮ್ ಅಲ್ಲಿ ನಾವು ಎಂಟ್ರಿ ಆಗ್ಬೇಕು. ಈ ತಿಂಗಳಲ್ಲಿ ಒಂದು ನಿಮಿಷ ಇಂಪಾರ್ಟೆಂಟ್, ಒಂದು ಸೆಕೆಂಡ್ ಇಂಪಾರ್ಟೆಂಟ್. ಫ್ಯಾಮಿಲಿ ಕಮಿಟ್ಮೆಂಟ್ ತಗೊಂತಾ ಹೋಗಿ, ಫ್ಯಾಮಿಲಿಯವರು ಕೂಡ ಇನ್ವಾಲ್ವ್ಮೆಂಟ್ ಆಗೋದ್ರಿಂದ ನಿಮ್ಮ ಬಿಸ್ನೆಸ್ ಗ್ರೋತ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. 1+1 2 ಅಲ್ಲ, 1+1 11 ಆಗುತ್ತೆ. ನಿಮ್ಮ ಫ್ಯಾಮಿಲಿ ನಿಮ್ ಜೊತೆಗಿದ್ದಾಗ ಖಂಡಿತ ದೊಡ್ಡ ಸಾಮ್ರಾಜ್ಯ ಕಟ್ತೀರಾ. ಅವರು ಟ್ರೈನಿಂಗ್ಗಳಿಗೆ ಬರ್ತಾ ಇರಬೇಕು, ಅವರು ಸ್ಪಾನ್ಸರಿಂಗ್ ಮಾಡ್ತಾ ಇರಬೇಕು, ಉದ್ದೇಶ ದೊಡ್ಡದಾಗಿರ್ಬೇಕು. ನೆಕ್ಸ್ಟ್ ವೀಕ್ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಉದ್ದೇಶ ಯಾವ ತರ ಇರಬೇಕು, ಅಪ್ರೋಚ್ ಯಾವ ತರ ಇರಬೇಕು, ನ್ಯಾಚುರಲ್ ವೇನಲ್ಲಿ. ಸೊ ಸರ್ವಿಸ್ ಮುಖಾಂತರ ನೀವು ಯಾವ ತರ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋ ವಿಚಾರ ನಾನು ನೆಕ್ಸ್ಟ್ ವೀಕ್ ನಾನು ತಗೊಂತಾ ಇದ್ದೀನಿ. ಸೊ ಅದೇ ತರ ಸ್ನೇಹಿತರೆ, ನೀವೆಲ್ಲರೂ ಕೂಡ ಮೆಮೊರಿ ಜಾಗರ್ನ ಬರೆದಿಟ್ಕೊಳ್ಳಿ. ಯಾರು ಇನ್ಆಕ್ಟಿವ್ ಆಗಿದ್ದಾರೆ, ನಿಮ್ಮ ಸ್ಟೇಟಸ್ ರಿಪೋರ್ಟ್ ಅಲ್ಲೇ ಇರ್ತದೆ, ಫೋನ್ ನಂಬರ್ ಇರ್ತದೆ ಅದರಲ್ಲಿ. ನೀವು ಆಪ್ ಅಲ್ಲಿ ಓಪನ್ ಮಾಡಿದಾಗ ಅದನ್ನ ನೀವು ಟಚ್ ಮಾಡಿ, ಫೋನ್ ಮಾಡಿ ಅವರಿಗೆ, ಅವ್ರನ್ನ ವಾಪಸ್ ಇನ್ವೈಟ್ ಮಾಡಿ. ಸೊ ಖಂಡಿತ ಇವತ್ತು ನೆಟ್ವರ್ಕರ್ಗಳು ಹೊರಗಡೆ ಸಿಕ್ ಕಡೆ ಕೈ ಹಾಕ್ತಾ ಇದ್ದಾರೆ, ಕೈ ಸುಡ್ಕೋತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಬ್ಲೇಡ್ ಕಂಪ್ನಿಗಳಲ್ಲಿ ಅವ್ರು ಮೋಸ ಕೊಡೋಕಾಗ್ತಾ ಇದ್ದಾರೆ. ಬಟ್ ಅವರಿಗೆ ಯಾವ್ದು ಶುದ್ಧವಾದದ್ದು, ಯಾವ್ದು ಪರಿಪೂರ್ಣ ಬೆಸ್ಟ್ ಆಪರ್ಚುನಿಟಿ ಅನ್ನೋದನ್ನ ಅರ್ಥ ಮಾಡಿಸಿ, ಮೋದಿ ಕೇರ್ ಇವತ್ತು ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ. ಮೋದಿ ಕೇರ್ ನಲ್ಲಿ ಇವತ್ತು ಎಷ್ಟೋ ಲಕ್ಷಾಂತರ ಜನಗಳ ಜೀವನ ಬೆಳಗ್ತಾ ಇದೆ, ಪ್ರಜ್ವಲಿಸ್ತಾ ಇದೆ. ಕ್ವಾಲಿಟಿ, ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಮೋದಿ ಕೇರ್ ನಲ್ಲಿ. ಈ ವರ್ಷದಲ್ಲಿ ಏನಿದೆ 1000 ಪ್ರಾಡಕ್ಟ್ ನ ರೀಚ್ ಮಾಡ್ಲಿಕ್ಕೆ ಕೊಟ್ಟಿದೆ ಮೋದಿ ಕೇರು. ಅದಕ್ಕೋಸ್ಕರ ಸ್ನೇಹಿತರೆ, ವಿಶೇಷವಾಗಿ ವೆಯ್ಟ್ ಲಾಸ್ ಪ್ರಾಡಕ್ಟ್, ಸೊ ಮೇಜರ್ ಅದು ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಕೊಟ್ಟಿದೆ. ಎಕ್ಸ್ಟ್ರಾರ್ಡಿನರಿ ವೆಯ್ಟ್ ಲಾಸ್ ಪ್ರಾಡಕ್ಟ್. ಇಂಡಿಯಾದಲ್ಲಿ 45% ಜನಕ್ಕೆ ಎಕ್ಸ್ಟ್ರಾ ವೆಯ್ಟ್ ಇದೆ, ಓವರ್ ವೆಯ್ಟ್ ಆಗಿರ್ತಾರೆ, ಬೊಜ್ಜು ಇರ್ತದೆ, ಕೊಲೆಸ್ಟ್ರಾಲ್ ಇರ್ತದೆ. ಅವ್ರನ್ನ ನೀವು ಟಾರ್ಗೆಟ್ ಮಾಡಿ ನಿಮ್ಮ ವೆಯ್ಟ್ ಅನ್ನ ನಾರ್ಮಲ್ ಮಾಡ್ಕೋಬೇಕು. ಫಸ್ಟ್ ಅದು ಪ್ರಾಡಕ್ಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ಕೋಬೇಡಿ. ಸ್ಟಾರ್ಟ್ ಮಾಡಿ ನ್ಯಾಚುರಲ್ ಫುಡ್ ಅನ್ನ ತೊಗೊಳೋದ್ರ ಮುಖಾಂತರ, ಯೋಗ ಮಾಡೋದ್ರ ಮುಖಾಂತರ, ವಾಕಿಂಗ್ ಮಾಡೋದ್ರ ಮುಖಾಂತರ, ವಿಜುವಲೈಸ್ ಮಾಡೋದ್ರ ಮುಖಾಂತರ, ಒಳ್ಳೊಳ್ಳೆ ಫುಡ್ ಸಪ್ಲಿಮೆಂಟ್ ಈಗಾಗಲೇ ಇದೆ, ಅದನ್ನ ತೊಗೊಳೋದ್ರ ಮುಖಾಂತರ ನೀವೇನೆ ಮಾಡಲ್ ಆಗ್ಬೇಕು. ಮೊದ್ಲೆಂಗಿದ್ರಿ 3 ತಿಂಗಳಿಂದ 6 ತಿಂಗಳಿಂದ, ಈಗ ಯಾವ ತರ ಸ್ಲಿಮ್ ಆಗಿದ್ದೀರಾ, ಫಿಟ್ ಆಗಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ರೆಡಿ ಆಗ್ಬೇಕು. ನಿಮ್ಮ ಸುತ್ತಮುತ್ತ ಇರೋರ್ನ ನೀವು ಟಾರ್ಗೆಟ್ ಮಾಡ್ಬೇಕು ಅವರಿಗೆ. ಸೊ ಈ ಬಿಸ್ನೆಸ್ ಗೆ ಕರ್ಕೊಂಡ್ಬಂದು, ಎಲ್ಲಿ ನಿಮಗೆ ಹರ್ಬಲ್ ಲೈಫ್ ಎಕ್ಸ್ಪೋಜರ್ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ನ್ಯೂಟ್ರಿಷನ್ ಕ್ಲಬ್ಗಳಿಗೆ ವಿಸಿಟ್ ಮಾಡಿ. ಯಾವ ತರ ಡೇರಿಂಗ್ ಅಲ್ಲಿ ಅವ್ರು ಅಪ್ರೋಚ್ ಮಾಡ್ತಾರೆ, ಅದೇ ತರನೇ ನೀವೆಲ್ಲರೂ PMI ಮಿಷನ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ಬೇಕು. ಇದೆಲ್ಲದಕ್ಕೂ ಕೂಡ ನಿಮಗೆ ಪ್ಲಾನ್ ಚೇಂಜ್ ವರ್ಗು ವೆಯ್ಟ್ ಮಾಡೋದು ಬೇಕಾಗಿಲ್ಲ. ಪ್ರಾಡಕ್ಟ್ ಅಲ್ಲಿ ಜ್ಞಾನನ ಸಂಪಾದನೆ ಮಾಡಬೇಕು. ಯೂಟ್ಯೂಬ್ ಅಲ್ಲಿ ಸಿಕ್ಕಾಬಿಟ್ಟೆ ವಿಡಿಯೋಸ್ ಇದೆ, ತುಂಬಾ ಡೆಮೋಗಳಿದೆ, ಅದೆಲ್ಲದರಲ್ಲೂ ಕೂಡ ಎಕ್ಸ್ಪೋರ್ಟ್ ಆಗ್ಬೇಕು. ಡಿಫ್ರೆಂಟ್ ಕ್ಯಾಟಗರಿ ಪ್ರಾಡಕ್ಟ್ ಅಲ್ಲಿ ನೀವು ಎಕ್ಸ್ಪೋರ್ಟ್ ಆಗ್ಬೇಕು. ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ಬೇಕು. 100 PV ಎಕ್ಸ್ಪೋರ್ಟ್ ಆಗ್ಬೇಕು, ಲಾಯಲ್ಟಿನಲ್ಲಿ ಎಕ್ಸ್ಪೋರ್ಟ್ ಆಗ್ಬೇಕು. ಇದೆಲ್ಲದೂ ಕೂಡ ನೀವು ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಮೆಮೊರಿ ಜಾಗರ್ ತುಂಬಾ ಆಡ್ ಮಾಡ್ತಾ ಹೋಗಿ, ಕಂಟಿನ್ಯೂಸ್ ಆಡ್ ಮಾಡ್ತಾ ಹೋಗಿ. ಅಂಡ್ ನಿಮ್ಮೆಲ್ಲರ ಪವರ್ ಆಫ್ 3 ಈಗಾಗಲೇ ಲಾಸ್ಟ್ ಮಂತ್ ಅಲ್ಲಿ ಪ್ರಮೋಷನ್ ಕೊಟ್ಟಿದ್ರು. ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ 3 ಲೆಗ್ ಅಲ್ಲಿ ನೀವು ಡೀಪ್ ಅದನ್ನ ಪ್ರಮೋಷನ್ ಮಾಡಿ ಅಂತ ಅನ್ಕೊಂಡು ಕ್ಲೂ ಕೊಡ್ತಾ ಇದ್ದಾರೆ, ಮುಂದಿನ ಪ್ಲಾನ್ ಯಾವ ತರ ಇರ್ಬೋದು ಅಂತೇಳಿ. ಅದಕ್ಕೋಸ್ಕರ ಸ್ನೇಹಿತರೆ, ನೀವೆಲ್ಲರೂ ಕೂಡ ವೆರಿ ಇಂಪಾರ್ಟೆಂಟ್, ನಿಮ್ಮ ಸ್ಟ್ರಕ್ಚರ್ ನ ಸ್ಟ್ರಾಂಗ್ ಮಾಡ್ಕೋಬೇಕು. ಈಗಲೂ ಕೂಡ ಬರೀ 1 ಲೆಗ್ ಅಲ್ಲಿ ಕುಣ್ತಾ ಇದ್ದೀನಿ, 2 ಲೆಗ್ ಅಲ್ಲಿ ಕುಣ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ತುಂಬಾನೇ ಸಫರ್ ಆಗ್ತೀರಾ, ಫೀಲ್ ಮಾಡ್ಕೋತೀರಾ. ಸೊ ಖಂಡಿತ ತುಂಬಾ ಅವಶ್ಯಕತೆ ಇದೆ. ಬಿಸ್ನೆಸ್ ಜನಗಳಿಗೆ ಬೇಕಾಗಿದೆ, ಪ್ರಾಡಕ್ಟ್ ಬೇಕಾಗಿದೆ, ಬಿಸ್ನೆಸ್ ಬೇಕಾಗಿದೆ. ಪ್ರಾಡಕ್ಟ್ ಇವತ್ತು ಸಂಜೀವಿನಿ ಅಮೃತಕ್ಕೆ ಸಮಾನ ಅಂತ ಹೇಳ್ಬೋದು. ಚಿನ್ನ ವಜ್ರದಂತ ಬೆಲೆ ಬಾಳತಕ್ಕಂಥ ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಇವತ್ತು ಜನ ಪೂಜೆ ಮಾಡ್ತಾರೆ. ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿದೆ ಮೋದಿ ಕೇರ್ ಪ್ರಾಡಕ್ಟ್. ಹೊರಗಡೆ ಏನ್ ಸಿಗ್ತಾ ಇದೆ ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ಇದೆ. ಇಂಟರ್ನ್ಯಾಷನಲ್ ಕ್ವಾಲಿಟಿ, ಇಂಡಿಯನ್ ಪ್ರೈಸ್. ಅಂಡ್ ಬಿಸ್ನೆಸ್ ಆಪರ್ಚುನಿಟಿ ಸೋ ಟೆಂಪ್ಟಿಂಗ್. ಯಾವುದೇ ಜಾಬ್ ಬಿಸ್ನೆಸ್ ಅವರು ಕೂಡ ಮೋದಿ ಕೇರ್ ಮಾಡ್ಬೋದು, ಅಗ್ರಿಕಲ್ಚರ್ನವರು ಮೋದಿ ಕೇರ್ ಮಾಡ್ಬೋದು. ಇವತ್ತು ತುಂಬಾ ಜನ, 65% ಜನ ಇಂಡಿಯಾದಲ್ಲಿ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ಗೋಸ್ಕರ ಹುಡುಕ್ತಾ ಇದ್ದಾರೆ. ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ ಹೇಳಿ. ಯಾರು ಕೂಡ ಮಹಿಳೆಯರು ಮನೆಗಿರಕ್ಕೆ ಇಷ್ಟಪಡೋದಿಲ್ಲ. ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಕೂಡ ಏನಾದ್ರೂ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸೇವಾ ಮನೋಭಾವನೆಯಿಂದ ಈ ಬಿಸ್ನೆಸ್ ಅನ್ನ ಮಾಡ್ಬೇಕು. ನೆಕ್ಸ್ಟ್ ವೀಕ್ ಅಲ್ಲಿ ಅದ್ರ ಬಗ್ಗೆ ನಾನು ತುಂಬಾ ವಿಚಾರ ಡಿಸ್ಕಷನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಸೇವೆನ ನೀವು ಬೆರೆಸಿ ಪ್ರೀತಿಯಿಂದ ದೇಶ ಸೇವೆನ ಮಿಕ್ಸ್ ಮಾಡೋದ್ರ ಜೊತೆಗೆ ಈ ಬಿಸ್ನೆಸ್ ಅಲ್ಲಿ ನ್ಯಾಚುರಲ್ ವೇನಲ್ಲಿ, ಆರ್ಗ್ಯಾನಿಕ್ ವೇನಲ್ಲಿ ಬಿಸ್ನೆಸ್ ಯಾವ ತರ ಕಟ್ಟಬೇಕು, ನಿಮ್ಮ ಜೀವನದ ಉದ್ದೇಶ ಯಾವ ತರ ಇರಬೇಕು, ಇಂಟೆನ್ಷನ್ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಕ್ ನಾನು ಶೇರ್ ಮಾಡ್ತೀನಿ. ಈ ಕಳೆದ 2.5 ತಿಂಗಳಿಂದ ನಾನು ಪ್ರತಿ ಸೋಮವಾರ ಏನು ಸೆಷನ್ ಇದೆ, ನಿಮ್ಮನ್ನ ತಯಾರಿ ಮಾಡ್ಲಿಕ್ಕೆ ಒಳ್ಳೊಳ್ಳೆ ವಿಡಿಯೋನ ರಿಲೀಸ್ ಮಾಡಿದ್ದೀನಿ. ತುಂಬಾ ಡೀಪ್ ಟಾಪಿಕ್ ನ ಕೊಟ್ಟಿದ್ದೀನಿ. ಅಂಡ್ ಅದನ್ನ ನೀವು ಯೂಟ್ಯೂಬ್ ಅಲ್ಲಿ ಬರ್ತಾ ಇರ್ತಕ್ಕಂಥ ವಿಡಿಯೋನ ಬಳಸ್ಕೊಳ್ಳಿ, ರೀಚ್ ಮಾಡಿಸಿ. ತುಂಬಾ ಜನ ನಾನು ನೋಡ್ತಾ ಇದ್ದೀನಿ, ಹಳೆ ವಿಡಿಯೋಗಳನ್ನ ಅದನ್ನ ರೀಚ್ ಮಾಡಿಸಿ ಅದನ್ನ ರೀಕ್ರಿಯೇಷನ್ ಮಾಡ್ತಾ ಇದ್ದಾರೆ, ಫೀಡ್ಬ್ಯಾಕ್ ತಗೊಂತಾ ಇದ್ದಾರೆ. ತುಂಬಾ ಜನ ಬರೀ ವಿಡಿಯೋ ನೋಡೋದ್ರ ಮುಖಾಂತರ ಆಕ್ಟಿವೇಟ್ ಆಗ್ತಿದ್ದಾರೆ. ಸೊ ಟೇಕ್ ದ ಅಡ್ವಾಂಟೇಜ್ ಆಫ್ ದ ಟೆಕ್ನಾಲಜಿ ಆಸ್ ವೆಲ್ ಆಸ್ ಸೋಷಿಯಲ್ ಮೀಡಿಯಾ. ಇವನ್ ಸುರೇಖಾ ಮೇಡಮ್ದು ವಿಡಿಯೋಗಳು ಆಗಿರ್ಬೋದು, ಸಂಜಯ್ ಬಗಾರಿಯಾ ಸರ್ ಆಗಿರ್ಬೋದು, ಪ್ರಮೋದ್ ಆಚಾರ್ಯ ಸರ್ ಆಗಿರ್ಬೋದು, ತುಂಬಾ ಕನ್ನಡದಲ್ಲಾಗ್ಲಿ ಹಿಂದಿನಲ್ಲಾಗ್ಲಿ ಸಿಕ್ಕಾಪಟ್ಟೆ ವಿಡಿಯೋಸ್ ಇದೆ. ಅದನ್ನ ನೀವೆಲ್ಲರೂ ಬಳಸ್ಕೋಬೇಕು. ಜ್ಞಾನ ಸಮೃದ್ಧಿಯಾಗಿದೆ, ಸಮುದ್ರ ಆಕಾಶದಷ್ಟು ವಿಶಾಲವಾಗಿದೆ. ಅದರಲ್ಲಿ ನೀವೆಲ್ಲರೂ ಎಕ್ಸ್ಪರ್ಟ್ ಆಗ್ಬೇಕು. ನಿಮ್ಮ ಒಂದೊಂದು ದಿನ ಕೂಡ ಈ ತಿಂಗಳಲ್ಲಿ ನಾ ಹೇಳ್ತೀನಿ ನೋಡಿ, ತುಂಬಾ ಬೆಲೆ ಬಾಳುತ್ತೆ. ಈ ತಿಂಗಳಲ್ಲಿ ತುಂಬಾ ಬೆಲೆ ಬಾಳುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್, 1 ಸೆಕೆಂಡ್ ಇಂಪಾರ್ಟೆಂಟ್.
ಒಂದ್ ದಿನದಲ್ಲಿ ನಾನು ಇವತ್ತು ಎಫರ್ಟ್ ಹಾಕಿದೆ, ನನಗೆ ಸ್ವಲ್ಪ ರಿಟೇಲ್ ಪ್ರಾಫಿಟ್ ಬಂತು, ಒಂದು ಸ್ಪಾನ್ಸರಿಂಗ್ ಬಂತು, ಒಂದು 500 ರೂಪಾಯಿ ಬೆನಿಫಿಟ್ ಆಗಿರ್ಬೋದು, ಇವತ್ತು 100 ರೂಪಾಯಿ ಬೆನಿಫಿಟ್ ಆಗ್ಬೋದು. ಆ ತರ ಅನ್ಕೊಳ್ಕೋಬೇಡಿ. ಒಂದೊಂದು ದಿನನೂ ಕೂಡ ನಿಮಗೆ 50,000 ಲಕ್ಷ ಗಟ್ಟಲೆ ಬೆನಿಫಿಟ್ ಇದೆ, ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಮಾತ್ರ. ಇವತ್ತಿನ ನೋಡ್ಕೋಬೇಡಿ. ಇವತ್ತು ನೀವು ಬಿತ್ತನೆ ಮಾಡ್ತಾ ಇದ್ದೀರಾ, ನೀರು ಗೊಬ್ಬರ ಹಾಕ್ತಾ ಇದ್ದೀರಾ, ನೀವು ಕಳೆ ತೆಗಿತಾ ಇದ್ದೀರಾ, ಮುಂದೆ ಸಮೃದ್ಧಿಯಾದ ಫಲ ಕೊಡುತ್ತೆ. ಇದು ಫಲ ಕೊಟ್ಟಾಗ ಇದು ಕೊತ್ತಂಬರಿ ಸೊಪ್ಪು ಬೆಳಿತಕ್ಕಂಥ ಬಿಸ್ನೆಸ್ ಅಲ್ಲ, ಇದು ಟೊಮೆಟೊ ಹಣ್ಣು ಬೆಳಿತಕ್ಕಂಥ ಬಿಸ್ನೆಸ್ ಅಲ್ಲ, ಇಲ್ಲಿ ಶ್ರೀಗಂಧ ಬೆಳಿತಾ ಇದ್ದೀರಾ, ಇಲ್ಲಿ ಅಡಿಕೆ ತೆಂಗನ್ನು ಬೆಳಿತಾ ಇದ್ದೀರಾ, ಮಾವು ಬೆಳಿತಾ ಇದ್ದೀರಾ. ಖಂಡಿತ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೀವು ತುಂಬಾ ವರ್ಕ್ ಮಾಡ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅವಕಾಶ. ಎಲ್ಲದನ್ನು ಸೃಷ್ಟಿ ಮಾಡ್ಕೊಳ್ಳಿ ಕಲೀಲಿಕ್ಕೋಸ್ಕರ. ಸರಸ್ವತಿ ಹೊಲಿಸ್ಕೊಂಡ್ರೆ ಮಾತ್ರ ಲಕ್ಷ್ಮಿ ಹೊಲಿತಾಳೆ. ಸೊ ಲಕ್ಷ್ಮಿ ಹೊಲಿಬೇಕು ಅಂದ್ರೆ ಸರಸ್ವತಿ ಬಹಳ ಇಂಪಾರ್ಟೆಂಟ್. ನಾವು ಎಜುಕೇಶನ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಸ್ನೇಹಿತರೆ, ಅಕಾಡೆಮಿಕ್ ಎಜುಕೇಶನ್ ಅದರಲ್ಲಿ ಮುಳುಗೋಗಿದೀವಿ. ಪ್ರತಿಯೊಬ್ರು ಕೂಡ UKG LKG ಗಿಂತ ಮುಂಚೆನೆ ನಾವು ರೇಸ್ ಅಲ್ಲಿ ಬೀಳ್ತಾ ಇದಾರೆ ನಮ್ಮ ಮಕ್ಕಳು. ನಾನು ಅದು ಬೇಡ ಅಂತ ಹೇಳ್ತಾ ಇಲ್ಲ, ನಾನು ಕೂಡ MBA ವರ್ಗು ಓದಿದ್ದೀನಿ. ಬಟ್ ಅದ್ರ ಜೊತೆಗೆ ಇಲ್ಲಿನ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ನಿಮಗೆ ಟ್ರೈನಿಂಗ್ ಸಿಗ್ತಾ ಇದೆ, ಫಿಸಿಕಲ್ ಟ್ರೈನಿಂಗು, ಡಿಜಿಟಲ್ ಟ್ರೈನಿಂಗು, ಒನ್ ಡೇ ವರ್ಕ್ಶಾಪ್, ಬೂಟ್ ಕ್ಯಾಂಪ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಆಗಿರ್ಬೋದು, ಇದನ್ನ ಕರೆಕ್ಟ್ ಆಗಿ ಬಳಸ್ಕೋಬೇಕು. ಒಂದೊಂದು ನಿಮಿಷ, 1 ಸೆಕೆಂಡ್ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಟೀಮ್ ಬಂದ ತಕ್ಷಣ ಅವ್ರನ್ನ ನೀವು ಫೀಲ್ಡ್ ಕಳ್ಸಕೋಬೇಡಿ, ಹೋಗಿ ರಿಟೇಲ್ ಮಾಡಿ ಅಥವಾ ಸ್ಪಾನ್ಸರ್ ಮಾಡಿ ಅಂತ ಹೇಳಿ. ಅವ್ರಿಗೆ ಎಜುಕೇಶನ್ ಕೊಡಿ. ಯುದ್ಧಕ್ಕೆ ನಾವು ಜಾಯಿನ್ ಆಗ್ತಾ ಇದಾರೆ ಅಂತ ಹೇಳಿದ್ರೆ ಸೈನ್ಯ ಮೊದ್ಲು ಅವ್ರನ್ನ ಸನ್ನದ್ಧಗೊಳಿಸ್ತಾರೆ, ಮೊದ್ಲು ಅವ್ರಿಗೆ ಶಸ್ತ್ರಾಭ್ಯಾಸ ಮಾಡಿಸ್ತಾರೆ. ತರಬೇತಿ ಆದ ನಂತರ ಮೈಂಡ್ ಸೆಟ್ ಆಗುತ್ತೆ, ಟ್ರೈನಿಂಗ್ ಆಗುತ್ತೆ, ಶಸ್ತ್ರ ಕೊಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಇವತ್ತು ಯುದ್ಧಕ್ಕೆ ನೀವು ಸೆಲೆಕ್ಷನ್ ಆಗಿದ್ದೀರಾ ಅಂತ ಅನ್ಕೊಂಡು ನಾಳೆ ಏನಾದ್ರು ಯುದ್ಧ ಕಳ್ಸಿದ್ರೆ ಸೋಲೋದಲ್ಲ, ಸತ್ತು ಬರ್ಬೇಕಾಗತ್ತೆ. ಆದ್ರೆ ಇಲ್ಲೂ ಅಷ್ಟೇ ತರಬೇತಿ ಎಲ್ರಿಗೂ ಬೇಕು, ನನಗೂ ತರಬೇತಿ ಬೇಕು. ನಾನು ತರಬೇತಿ ತಗೊಂತಾ ಇದ್ದೀನಿ. ಸುರೇಖಾ ಮೇಡಮ್ ನಂಬರ್ 1 ಟಾಪ್ ಲೀಡರ್, ನಮ್ ಗುರುಗಳು ಡಾಕ್ಟರ್ ಫಿಲಿಪ್ ಸರ್, ನೀನಾ ಮೇಡಮ್, ಇವರೆಲ್ಲರೂ ಕೂಡ ಟ್ರೈನಿಂಗ್ ತಗೊಂತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ ತಗೊಂತ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಟೈಮ್ ಓಡ್ತಾ ಇದೆ, 24, 25, 26 ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. ತುಂಬಾ ಸ್ವೀಟ್ ಗುಡ್ ನ್ಯೂಸ್ ನಾವು ತಗೊಂಡ್ಬರ್ತೀವಿ. ಆದ್ರೆ ವೆಯ್ಟ್ ಮಾಡ್ಕೋಬೇಡಿ, ಈಗಾಗಲೇ ಬಂದಿದೆ ಅಂತ ಅನ್ಕೊಂಡು. ಮತ್ತು ಟೀಮ್ ಇರ್ಲೇಬೇಕು, ವಾಲ್ಯೂಮ್ ಇರ್ಲೇಬೇಕು, ಲೀಡರ್ ಆಗ್ಲೇಬೇಕು, ಹೋಮ್ ಮೀಟಿಂಗ್ ಮಾಡ್ಲೇಬೇಕು, ಡೆಮೋ ಮಾಡ್ಲೇಬೇಕು, ಪ್ರಾಡಕ್ಟ್ ಟ್ರೈನಿಂಗ್ ತಿಳ್ಕೊಳ್ಳೇಬೇಕು, ಪ್ರಾಡಕ್ಟ್ ಯೂಸ್ ಮಾಡ್ಲೇಬೇಕು. ಇದೆಲ್ಲದನ್ನು ಮಾಡಿದ್ರೆ ಮಾತ್ರ ಯಾವುದೇ ಪ್ಲಾನ್ ವರ್ಕ್ ಆಗುತ್ತೆ. ಸೊ ಪ್ಲಾನ್ ಚೇಂಜ್ ಒಂದೇ ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡಲ್ಲ, ನೀವು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಾಗಿರುತ್ತೆ. ನೀವೆಲ್ಲರೂ ಕೂಡ ದೃಢವಾದ ನಿರ್ಧಾರ ತಗೋಬೇಕಾಗಿರ್ತದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ನೀವು ಟೈಮ್ ನ ವೇಸ್ಟ್ ಮಾಡ್ಕೋಬೇಡಿ. 1 ಸೆಕೆಂಡ್, 1 ನಿಮಿಷನೂ ಕೂಡ ಅಮೃತಗಳಿಗೆ ನಿಮ್ಮ ಜೀವನದಲ್ಲಿ ಟೈಮ್ ಕಳೆದ್ರೆ ಮಾತ್ರ. ಒಂದ್ಸಲ ಟೈಮ್ ಕಳ್ಕೊಂಡ್ರಿ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಆ ಟೈಮ್ಗೆ ಅಮೂಲ್ಯವಾದಂತ ಒಂದು ಮೌಲ್ಯ ಇದೆ. ಸೊ ಆ ಒಂದು ಮುತ್ತಿನಂತ ಆ ಸಮಯನ ಏನಿದೆ ಸರಿಯಾಗಿ ಬಳಸ್ಕೊಳ್ಳಿ. ಕಲಿಕೆಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಹೋಗಿ, ನಿಮ್ಮ ಫ್ಯಾಮಿಲಿನ ಇನ್ವಾಲ್ವ್ಮೆಂಟ್ ಕೊಡ್ತಾ ಹೋಗಿ. ಸೊ ಯಾವುದೇ ಟ್ರೈನಿಂಗ್ ನ ಮಿಸ್ ಮಾಡ್ಕೋಬೇಡಿ. ಪ್ರತಿ ಸೋಮವಾರ ನಿಮ್ ಜೊತೆ ನಾನು ಹಾಜರಾಗ್ತೀನಿ. ಸೊ ಬೆಸ್ಟ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮ್ಗೆ ಡೈರೆಕ್ಷನ್ ಕೊಡ್ಲಿಕ್ಕೋಸ್ಕರ. ಇನ್ನ ನಮ್ಮ ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆ, ಯಾಕೆ ಅಂತ ಹೇಳಿದ್ರೆ ಫೆಬ್ರವರಿ ಹತ್ರ ಬರ್ತಾ ಇದೆ ಅಂತ ಹೇಳಿ. ಬಟ್ ಕಾಯೋದಲ್ಲ, ತಯಾರಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರು ತಯಾರಿ ಮಾಡ್ಕೊಂತಾರೆ ಅವ್ರಿಗೇನೆ ದೊಡ್ಡ ಯಶಸ್ಸು ಒಲ್ದು ಬರೋದು. ಅದಕ್ಕೋಸ್ಕರ 1 ನಿಮಿಷನೂ ಇಂಪಾರ್ಟೆಂಟ್, 1 ಸೆಕೆಂಡ್ ಇಂಪಾರ್ಟೆಂಟ್. ನಿಮ್ ಲೀಡರ್ ಕೊಡ್ತಕ್ಕಂಥ ಯಾವ ಟ್ರೈನಿಂಗು ಮಿಸ್ ಮಾಡ್ಕೋಬೇಡಿ. ಹಳೆ ಟ್ರೈನಿಂಗ್ ಭಂಡಾರ ಇದೆ, ಅದನ್ನು ಕೂಡ ಯೂಸ್ ಮಾಡ್ಕೊಂತ ಹೋಗಿ, ಅದನ್ನ ಬಳಸ್ಕೊಂಡು ಎಲ್ರಿಗೂ ರೀಚ್ ಮಾಡಿಸ್ತಾ ಹೋಗಿ. ಆ ಸೇವಾ ಮನೋಭಾವನೆಯಿಂದ ಒಳ್ಳೆ ಉದ್ದೇಶ ಇಟ್ಕೊಂಡು ದೇಶಭಕ್ತಿ ನಿಮ್ಮ ಜೀವನದಲ್ಲಿ ಇರ್ಬೇಕಾಗುತ್ತೆ. ಅದನ್ನೆಲ್ಲದನ್ನು ಕೂಡ ಬಳಸ್ಕೊಂಡು ಹೋಗಿ. ಓಕೆ, ಸೊ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ನಮ್ ಜೊತೆಗೆ ಇದ್ದೀರಾ ಅನ್ನೋ ಒಂದು ಭಾವನೆಯಿಂದ ಮತ್ತೊಂದ್ಸಲ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಹೇಳೋದ್ರ ಮುಖಾಂತರ ಇವತ್ತಿನ ಸೆಷನ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ